ಏನೇ ಆದರೂ 3 ರೋಸಸ್ ಟೀ ಪುಡಿ ಬಿಟ್ಟರೆ ಅಲ್ಲ, ಟೀ ಕುಡಿಯೋದು ಬೇಡ ಅಂದ್ಕೊತೀನಿ. ಕುಡಿಯೋದು ಬೇಡ ಅಂದ್ಕೊಂಡಷ್ಟು ಕುಡಿತಾನೆ ಜಾಸ್ತಿ ಆಗುತ್ತೆ. ಅಂದರೆ ಟೀದು 3 ರೋಸಸ್, ನನಗೆ 3 ರೋಸಸ್ ಟೀ ಪುಡಿ ಬಿಟ್ಟರೆ ಬೇರೆ ಯಾವುದು ಸೆಟ್ ಆಗಲ್ಲ, ಕುಡ್ದಂಗೆ ಆಗಲ್ಲ. ನಿಜವಾಗ್ಲೂ ಒಂದ್ಸರಿ ಕುಡಿದು ನೋಡಿ. ಆ ಪೌಡರು ಕೂಡ ತುಂಬಾ ಸ್ಮೂತ್ ಪೌಡರ್. ಇದೇನು ಗೊತ್ತಾ ಗೈಸ್, ಜೇನುತುಪ್ಪ ಇಲ್ಲಿ ಒಂದು ಆರ್ಗ್ಯಾನಿಕ್ ಸ್ಟೋರ್ ಇದೆ. ಇದು 560 ರೂಪಾಯಿ. ಎಷ್ಟು ಪ್ಯೂರ್ ಇದೆ ಗೊತ್ತಾ? ಅದು ಮೇಲ್ಗಡೆ ಅದು ಕ್ಯಾಪ್ ತೆಗೆದ ತಕ್ಷಣ ಭಗ್ ಅಂತ ಸೌಂಡ್ ಬರುತ್ತೆ. ತುಂಬ ಪ್ಯೂರಾಗಿದೆ ಇದು. ಆಮೇಲೆ ನಾನು ಲಾಸ್ಟ್ ಟೈಮ್ ಯಾರೋ ಅಲ್ಲಿ ಫಸ್ಟ್ ಇದ್ವಲ್ಲ, ಅಲ್ಲಿ ಮನೆ ಹತ್ರ ಫ್ರೆಶ್ ಆಗಿ ಹಿಡಿದಿರೋದು ಅಂತ ಹೇಳಿದ್ರು. ತೊಗೊಂಡಿದ್ದಕ್ಕೆ ಅದು 300 ಅಂತ, 1 kg. ಅದು ತೊಗೊಂಡ್ರೆ ಕೆಳಗಡೆ ಎಲ್ಲ ಒಂದು ಗಟ್ಟಿ ಸಕ್ಕರೆ ಪಾಕಾಯಿತು. ಅವಾಗ ಅನ್ನಿಸ್ತು ಅದೆಲ್ಲ ಏನು ಡೂಪ್ಲಿಕೇಟ್ ಅಂತ. ಇದು ನೋಡಿ, ತುಂಬ ಪ್ಯೂರಾಗಿದೆ ಜೇನುತುಪ್ಪ. ಆಮೇಲೆ ಇನ್ನೊಂದು, ಅಲ್ಲೇ ಆರ್ಗ್ಯಾನಿಕ್ ಸ್ಟೋರಲ್ಲಿ ಎಲ್ಲವೂ ಅಲ್ಲೇ ಇದು ಟರ್ಮರಿಕ್ಕು ಕೂಡ ಅಲ್ಲೇ ತೊಗೊಳ್ದು. ಏನು ಕಲರ್ ಇದೆ ಅಂದರೆ ತುಂಬ ಕಲರ್ ಇದೆ. ಅಲ್ಲೇ ನಾನು ಮಾಮೂಲಿ ತೊಗೊತಾ ಇದ್ದೆ, ಈಗೆಲ್ಲ ಆರ್ಗ್ಯಾನಿಕ್ ಸ್ಟೋರಲ್ಲೇ ತೊಗೊತೀನಿ. ಅಲ್ಲಿ ಎಲ್ಲವೂ ಆರ್ಗ್ಯಾನಿಕ್ಕಾಗಿ ಬೆಳೆದಂಥ ಜೋಳ, ಗೋಧಿ ಎಲ್ಲವೂ ಅಲ್ಲೇ ಸಿಗುತ್ತೆ. ಆದರೆ ರೇಟು ಜಾಸ್ತಿ. ಎಣ್ಣೆ ಎಲ್ಲ ಆರ್ಗ್ಯಾನಿಕ್ಕೇ ಬಳಸೋದು. ಇದು ಮೊನ್ನೆ ಏಕಾದಶಿ ಪೂಜೆ ನಮ್ಮ ಮನೆಯವ್ರು ಮಾಡಿದ್ದು. ನೈವೇದ್ಯ ಮಾಡಿ ಪೂಜೆ ಮಾಡಿದ್ದು. ಇದು ರಾಗಿ 5 kg ಹಾಕ್ಸ್ಕೊಬಂದೆ. 3 kg ಹಾಕ್ಸಿದ್ದೆ, ಅದಕ್ಕೆ ಆಗಲಿಲ್ಲ. ಅದಕ್ಕೆ ಮತ್ತೆ ಹಾಕ್ಸಿದೆ. ಇದು ಗೋಧಿ, ಅದು ಅಕ್ಕಿ ಮತ್ತೆ ಹಾಕ್ಸ್ಕೊಂಬರ್ಬೇಕು. ರಾಗಿ ಮುದ್ದೆ ಜಾಸ್ತಿ ಮುದ್ದೆ ಮಾಡೋದ್ರಿಂದ ಗೈಸ್, ಅನ್ನ ಮಿಕ್ಕಿತ್ತ, ಅನ್ನ ರುಬ್ಬಿಟ್ಟು ಅದಕ್ಕೆ ಅಕ್ಕಿ ಹಿಟ್ಟು ಕಲಸಿ ಮಾಡಿದ್ದೀನಿ. ಇದು ಕೈಯಲ್ಲೇ ತಟ್ಟಿದ್ದು. ಎಷ್ಟು ಚೆನ್ನಾಗಿ ಬಂದಿದೆ ಅಂದರೆ, ನಾನು ಯೂಶಲಿ ರತೋಡಿಲಿ ಚಪಾತಿ ಉಸ್ತಿರಲ್ಲ, ಲಟ್ಟಣಿಗೆ ಅಂತೆಲ್ಲ ಅದ್ರಲ್ಲಿ ಮಾಡ್ತೀನಿ. ಇದು ಅನ್ನ ರುಬ್ಬಿ ಅದಕ್ಕೆ ಹಿಟ್ಟು ಹಾಕಿ ಕಲಸಿ ಮಾಡಿದ್ದಕ್ಕೆ ಸ್ಮೂತ್ ಬಂದಿದೆ. ಕೈಯಲ್ಲೇ ತಟ್ಬೋದು. ಗೈಸ್, ಹೊಟ್ಟೆ ತುಂಬ ಹಸ್ವಾಗ್ತಿತ್ತು, ಅನ್ನ ಮಿಕ್ಕಿತ್ತು, ಅದನ್ನು ರುಬ್ಬಿ ರೊಟ್ಟಿ ಮಾಡಿದ್ದೀನಿ. ನೋಡಿದ್ರೆ ಈಗೆಲ್ಲ ಲವ್ ಸ್ಟೋರಿಗಳೇ ಇಲ್ಲ, ಬರೀ ಇದೆ ಹೊಡೆದಾಟ. ಏನು ಮೊನ್ನೆ ಯಾವ್ದು ಹೊಡಿತಾವು? ಪುಟ ಬರ್ತೀಯ ಬೇಕಾ ಈಗ? ಇದು ನಾವು ಮಿಲ್ಲಿಗೆ ಬರ್ತೀವಿ, ಆವಾಗ ಶೂಟ್ ಮಾಡಿದ್ದು. ನನಗೆ ಈ ವಾತಾವರಣ ಇಷ್ಟ. ಈ ಮಿಲ್ಲಿ ಬಂದರೆ ನಮಗೆ ಕೆಲಸ ಇಲ್ಲ, ಅವರೇ ಹಾಕಿ ಪಪ್ಪ ಕೊಡ್ತಾರೆ. ಬೇರೆ ನಮ್ಮೂರಲ್ಲೆಲ್ಲ ನಾವೇ ಅದು ಹಿಟ್ಟನ್ನೆಲ್ಲ ನಾವೇ ಹಿಡಿದು ಬಟ್ಟೆ ಎಲ್ಲ ಕೊಡಬೇಕು. ಇಲ್ಲ ಕೆಲಸ ಎಲ್ಲ ಪಾಪ ಅವರೇ ಹಾಕಿ ಕೊಡ್ವಿ, ಮುಚ್ಚಳ ಮುಚ್ಚಿ ಕೊಡ್ತಾರೆ, ಅದು ಕ್ಯಾಪ್ ಹಾಕಿ ಕೊಡ್ತಾರೆ. ಆಮೇಲೆ ಅದೇನೋ ಇಲ್ಲಿ ವಾತಾವರಣ ನನಗೆ ಇಷ್ಟ. ಮರ ಈ ವಾತಾವರಣ ಮನೆ ಈ ಅಟ್ಮಾಸ್ಫಿಯರ್ ಏನೋ ಒಂಥರ ಚೆಂದ ಇದೆ. ಅದಕ್ಕೆ
ಹೋಗತ್ತಾಗೆ ಮೂದೇವಿ. ಗೈಸ್, ಇವತ್ತು ಸಂಡೇ ನೈಟು ನುಗ್ಗೆ ಸೊಪ್ಪು, ಮೊಳಕೆ ಕಾಳುಗಳು, ಹುರುಳಿಕಾಳು, ಹೆಸರು ಕಾಳು, ಕಡಲೆಕಾಳು ಮೊಳಕೆ ಕಟ್ಟಿದ್ದು, ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು, ಮೊಟ್ಟೆ. ಬನ್ನಿ ಊಟ ಮಾಡೋಣ. ಗೈಸ್, ಸೊಪ್ಪಿನ ಪಲ್ಯ, ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು. ಹಿಂಗೇನೋ ಮೊಸೊಪ್ಪು ಯಾಕೋ ಇಷ್ಟ ಆಗ್ತಿಲ್ಲ, ಅದಕ್ಕೆ ಪಲ್ಯ ಮಾಡಿದ್ದೀನಿ. ಅದಕ್ಕೆ ಚಪಾತಿ. ಗೈಸ್, ಇದು ಹಾಗಲಕಾಯಿ ಗೊಜ್ಜು. ಗೈಸ್, ಏನು ಗೊತ್ತಾ, ತಲೆಗೆ ಎಣ್ಣೆ ಹಚ್ಕೊಂಡಿದ್ದೆ. ನನ್ನ ಮಗಳಂತಾಳೆ, ತಲೆಗೇನು ಹಚ್ಕೋಬೇಡ, ಹಂಗೆ ಬಿಟ್ಬಿಡು ಅಂತ. ನಿಜವಾಗ್ಲೂ ಎಷ್ಟು ನನಗೆ ಕೆಲವ್ರಿಗೆ ಬಿಳಿ ಕೂದಲು ಚೆನ್ನಾಗಿ ಕಾಣುತ್ತೆ, ನನಗಂತೂ ತುಂಬ ಅಕ್ವರ್ಡಾಗಿ ಕಾಣುತ್ತೆ ಬಿಳಿ ಕೂದಲು. ಅದನ್ನು ಮರೆ ಮಾಡ್ತಿಲ್ಲ ಅಂದರೆ ಸ್ವಲ್ಪ ದಿವಸ ಹೋಗಲಿ, ಆಮೇಲೆ ಬಿಡೋಣ. ಈಗಲೇ ಬೇಡ. ಎಲ್ಲದು ಹೊರಗೆ ಹೋಗ್ಬೇಕಾರೆ ನೋಡಿದ್ರೂ ಸ್ವಲ್ಪ ಪ್ರೆಸೆಂಟೇಬಲ್ ಚೆನ್ನಾಗಿರಬೇಕು. ಹಂಗಾಗಿ ನಾನು ನಿನ್ನೆ ರಾತ್ರಿ ಹಾಗಲಕಾಯಿ ಪಲ್ಯ ಮಾಡಿದ್ದೆ. ಆದರೆ ಯಾರೂ ತಿಂದಿಲ್ಲ. ಹಾಗಲಕಾಯಿ ಪಲ್ಯ ನಾನು ಈ ಸರಿ ಹೊಸ ರೀತಿಯಲ್ಲಿ ಮಾಡಿದ್ದೆ, ತುಂಬ ಚೆನ್ನಾಗಿತ್ತು. ಅದು ನೆಕ್ಸ್ಟು ಟೈಮು ಮಾಡುವಾಗ ಹೇಗೆ ಅಂತ ನಾನು ನಿಮಗೆ ಡೀಟೇಲಾಗಿ ತೋರಿಸ್ತೀನಿ. ಈಗ ಹೆಂಗೆ ಮಾಡೋದು ಅಂತ ಹೇಳ್ತೀನಿ. ಹಾಗಲಕಾಯಿನ ಸಣ್ಣಗೆ ಹೆಚ್ಕೊಂಡು ಫಸ್ಟು ಎಣ್ಣೆಲಿ ಫ್ರೈ ಮಾಡಬೇಕು. ಆಮೇಲೆ ಉದ್ದಿನಬೇಳೆ, ಹಸಿಮೆಣಸಿನ್ಕಾಯಿ, ಜೀರಿಗೆ, ಬಿಳಿ ಎಳ್ಳು, ಕೊಬ್ಬರಿ. ಇದಕ್ಕೆ ಕೊಬ್ಬರಿನೇ ಹಾಕಬೇಕು, ಹಸಿಕಾಯಿ ಹಾಕಬಾರ್ದು, ಕೊಬ್ಬರಿ ಹಾಕಬೇಕು. ಕೊಬ್ಬರಿ ಇಷ್ಟನ್ನು ಫ್ರೈ ಮಾಡ್ಕೋಬೇಕು. ಲಾಸ್ಟಲ್ಲಿ ಅರಿಶಿನ ಹಾಕ್ಕೊಂಡು ಫ್ರೈ ಮಾಡಿ ಇಷ್ಟನ್ನು ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಎಣ್ಣೆಗೆ ಹಾಕಿ ಸಾಸಿವೆ ಮತ್ತು ಕರಿಬೇವು ಕೂಡ ಫ್ರೈ ಮಾಡ್ಕೋಬೇಕು. ಸಾಸಿವೆ, ಕರಿಬೇವು, ಜೀರಿಗೆ ಹಾಕಿ ಸ್ವಲ್ಪ ಹಿಂಗೆ ಹಾಕಿ, ಇದಕ್ಕೆ ಈರುಳ್ಳಿ ಹಾಕ್ತಾಯಿಲ್ಲ, ಈರುಳ್ಳಿ ಬೆಳ್ಳುಳ್ಳಿ ಹಾಕ್ತಾಯಿಲ್ಲ. ಆಮೇಲೆ ಸಾಸಿವೆ, ಕರಿಬೇವು, ಜೀರಿಗೆ ಹಾಕಿ ಮತ್ತು ಹಾಗಲಕಾಯಿನ ಸಣ್ಣದಾಗಿ ಹೆಚ್ಕೊಂಡಿರ್ತಾರೆ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಆಮೇಲೆ ರುಬ್ಬಿದ್ದು ಹಾಕಿ ಹುಳಿ ಹಾಕಬೇಕು, ಸ್ವಲ್ಪ ಬೆಲ್ಲ ಹಾಕಬೇಕು. ಬೆಲ್ಲನೂ ಹುಳಿ ಹಾಕೋದ್ರಿಂದ ಅದು ಕಹಿ ಅಂಶ ಹೊರಟೋಗುತ್ತೆ. ಆಮೇಲೆ ರುಬ್ಬಿದ ಮಿಶ್ರಣ ಹಾಕಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ತುಂಬಾ ಚೆನ್ನಾಗಿ ಇರುತ್ತೆ. ಒಂಥರ ಡಿಫ್ರೆಂಟಾಗಿರುತ್ತೆ, ಅದು ಕಹಿ ಅಂತ ಅನಿಸೋದೇ ಇಲ್ಲ. ಇನ್ನೊಂದು ಟ್ಯೂಸ್ಡೇ, ಮಂಗಳವಾರ ತಲೆಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಗಂಡನ ಸಾಲ ತೀರುತ್ತಂತೆ. ನಾನು ಅದಕ್ಕೆ ನಿನ್ನೆನೂ ಹಚ್ಕೊಂಡಿದ್ದೆ, ಇವತ್ತು ಜ್ಞಾಪಕ ಬಂತು, ಈಗ ಸ್ವಲ್ಪ ಹಚ್ಕೊಂಡೆ. ಇವತ್ತು ಟ್ಯೂಸ್ಡೇ ತಲೆಗೆ ಎಣ್ಣೆ ಹಚ್ಕೊಳ್ಳೋದ್ರಿಂದ ಗಂಡನ ಸಾಲ ಕಡಿಮೆ ಆಗುತ್ತೆ, ಗಂಡನ ಸಾಲ ತೀರುತ್ತೆ. ಒಂದಿನ ಅಲ್ಲ, ಎವ್ರಿ ಡೇ ಇದನ್ನು ಮಾಡ್ತಾ ಹೋಗಬೇಕು. ಆಮೇಲೆ ಇನ್ನೊಂದು ನಾನು ನಿಮ್ಗೇನು ಹೇಳೋದಂದರೆ, ನೀವೇನೇ ಡಿಸಿಷನ್ ಮಾಡಿ ಲೈಫಲ್ಲಿ, ಏನೇ ಒಂದು ನಿರ್ಧಾರ ತಗೊಂಡ್ರು ನಮ್ಮ ಮನೇಲಿ ಏನು ಬರೆದಿರುತ್ತೋ ಅದೇ ಆಗೋದು. ನೀವು ಲೈಫಲ್ಲಿ ಏನೇ ಒಂದು ನಿರ್ಧಾರ ತಗೊಂಡ್ರು, ಏನೇ ಒಂದು ಡಿಸಿಷನ್ ಮಾಡಿದ್ರು, ಸ್ಟ್ರಾಂಗ್ ಡಿಸಿಷನ್ ಮಾಡಿದ್ರು, ನಮ್ಮ ಮನೇಲಿ ಏನು ಬರೆದಿರುತ್ತೋ ಅದೇ ಆಗೋದು. ಒಟ್ಟಿನಲ್ಲಿ ಏನಪ್ಪ ಅಂದರೆ, ನಿಮಗೆ ಯಾವುದು ಪೂರಕವೋ ಆ ಡಿಸಿಷನ್ನ ನೀವು ತೊಗೋಬೇಕು. ಯಾವಾಗಲೂ ಹಿಂಸೆ ಪಟ್ಕೊಂಡು ಏನಕ್ಕೂ ಪ್ರಯೋಜನ ಇಲ್ದಿರೋದನ್ನು ಅದ್ರ ಜೊತೆ ಇರೋದ್ರಲ್ಲೇ ಅರ್ಥನೇ ಇಲ್ಲ. ನಿಮಗೆ ಪೂರಕವಾಗಿರಬೇಕು ಲೈಫಲ್ಲಿ. ಲೈಫ್ ಈಸ್ ಶಾರ್ಟ್. ಲೈಫನ್ನು ಚೆನ್ನಾಗಿ ನಾವು ಕಳೆಯೋಕ್ಕೆ, ಅನುಭವಿಸೋಕ್ಕೆ ನಾವು ಹುಟ್ಟಿರೋದಂದಮೇಲೆ ಅದನ್ನು ಹಿಂಸೆ ಪಟ್ಕೊಂಡು ಇರೋವಂಥದ್ದು ಏನೂ ಇಲ್ಲ. ನಮಗೆ ಯಾವುದು ಪೂರಕವೋ ಅದನ್ನು ನಾವು ಆಯ್ಕೆನ ಮಾಡ್ಕೋಬೇಕು. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.